ಕಳೆದ ವರ್ಷ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಸಾವನ್ನಪ್ಪಿದ್ದ ಶಿವಮೊಗ್ಗದ ಮಂಜುನಾಥ್ ಅವರ ನಿವಾಸಕ್ಕೆ ಶಾಸಕ ಎಸ್.ಎನ್. ಚನ್ನಬಸಪ್ಪ ಹಾಗೂ ಬಿಜೆಪಿ ಮುಖಂಡರು ಭೇಟಿ ನೀಡಿದ್ದಾರೆ. ಭೇಟಿಯ ವೇಳೆ ಶಾಸಕರು ಮಂಜುನಾಥ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ನಂತರ ಅವರ ಕುಟುಂಬ ಸದಸ್ಯರೊಂದಿಗೆ ಸಮಾಲೋಚನೆ ನಡೆಸಿ ಧೈರ್ಯ ತುಂಬಿದರು. ಮಗನ ಶೈಕ್ಷಣಿಕ ಸಾಧನೆಯನ್ನು ಸಂಭ್ರಮಿಸಲು ತೆರಳಿದ್ದ ಸಂದರ್ಭದಲ್ಲಿ ನಡೆದ ಈ ಘಟನೆ ಎಂದಿಗೂ ಮರೆಯಲಾಗದ್ದು ಎಂದು ತಿಳಿಸಿ ಬೇಸರ ವ್ಯಕ್ತಪಡಿಸಿದ್ದಾರೆ. ತುಂಬ ಕಷ್ಟ, ಪೂರದು ಕಷ್ಟ, ನಿಲ್ಲಿಸು ಕಷ್ಟ. ಈ ವರ್ಷ ಮಾಡಬೇಕು ಅಂತ ಮುಂಚೆ ಅದರದ್ದೇನಾದರೂ ಒಂದು ಸರ್ಕಾರ ಮೆಡಿಕಲಿ ಅವರಿಗೆ ಅನಾರೋಗ್ಯ ಒಳ್ಳೆ ಇರುತ್ತೆ. ಗೌರ್ಮೆಂಟ್ ಹಾಸ್ಪಿಟಲ್ಸ್ ಯಾವ ರೀತಿ ಸೈನಿಕರಿಗೆ ಅನುಕೂಲ ಸಿಗುತ್ತೆ ಅನುಕೂಲ ಇದೆ. ಲೈಫ್ ಸೆಟಲ್ ಮಾಡ್ತಾರೆ. ಮೂರು ಅಂತಲ್ಲ, 26 ಜನಕ್ಕೂ ಅವರೆಲ್ಲ ಕೆಲಸ ಮಾಡಬೇಕು. ముందు తోడొకే వచ్చి ನಿಂತ್ಕೊಂಡಕ್ಕೆ ಅವ್ರ ಬಲಿದಾನದ ಪರಿಣಾಮ, ಒಂದು ಬಲಿದಾನದ ಪರಿಣಾಮದಲ್ಲಿ ಒಂದಷ್ಟು ಸಂಗತಿಗಳು ನ್ಯಾಯ ಸಿಕ್ಕಿದೆ. ಈ ಲೆಕ್ಕ ನಡೆದಿಲ್ಲ ಹೋಗಿದ್ರೆ ಏನಾಗ್ತಿತ್ತು ಗೊತ್ತಿಲ್ಲ. ಅದರಿಂದ ನನಗೆ ನಷ್ಟ ಅಂತ ಆಗಿದೆ. ಅದರ ದೇಶ ನಷ್ಟ ಆಗಿದೆ. ದೇಶಕ್ಕೆ ನಡೀದೇ ಅವ್ರನ್ನ ಇಲ್ಲಿ ಇದ್ದಾರೆ ಸೀಸನ್ ಈಗ ಅಲ್ಲಿ ಮ್ಯಾನೇಜರ್, ಸ್ಟೋರ್ ಮ್ಯಾನೇಜರ್, ಮೋಸ್ಟ್ಲಿ ಫಸ್ಟ್ ಲೇಡಿ. ಅಂದ್ರೆ ಇಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತೀರ ಅಲ್ಲೇ ಇರ್ತೀರ. ಇಲ್ಲಿ ದೊಡ್ಡ ಬ್ರಿಟಿಷ್ ಅಂತ ಹೋಗಲ್ಲ, ಅಲ್ಲೇ